ಪ್ರವಾಸಿ ಮಂದಿರದಲ್ಲಿ ಒಂದು ವಿಶೇಷವಾದಂತ ಒಂದು ಸಮಾಧಿ ನೋಡಬಹುದು. ಬ್ರಿಟಿಷರ ಸಮಾಧಿ ಅಂತ ಇಲ್ಲಿ ನಮ್ಗೆ ಇತಿಹಾಸ ಸಿಕ್ಕಿರುವಂತದ್ದು. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ತುಮಕೂರು ಜಿಲ್ಲೆ ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ಬಹಳಷ್ಟು ಜನ ಪ್ರವಾಸಿಗರು, ರಾಜರು, ಅಬ್ದುಲ್ ಕಲಾಂ ಅವರು, ರಾಜಕಾರಣಿಗಳು, ಸಚಿವರು, ರಾಜ್ಯಪಾಲರು ಸಾಕಷ್ಟು ಜನ ಬರ್ತಾರೆ, ವಿಶ್ರಾಂತಿ ಪಡಿತಾರೆ, ಹೋಗ್ತಾರೆ. ಸೊ ನಮ್ಮ ಶಿರಾ ನಗರದಲ್ಲಿರುವಂತಹ ಪ್ರವಾಸಿ ಮಂದಿರದಲ್ಲಿ ಒಂದು ವಿಶೇಷವಾದಂತಹ ಒಂದು ಸಮಾಧಿ ನೋಡ್ಬೋದು. ಇಲ್ಲಿ ಪ್ರವಾಸಿ ಮಂದಿರದ ಒಂದು ಮೂಲೆಯಲ್ಲಿ ಇರುವಂತದ್ದು. ಈ ಸಮಾಧಿ ಬಗ್ಗೆ ವಿಚಾರ ಮಾಡಿ ನಾವು ಹೋದಾಗ ಇದು ಬ್ರಿಟಿಷರ ಒಂದು ರಾಣಿಯ ಸಮಾಧಿ ಅಂತ ಇಲ್ಲಿ ನಮ್ಗೆ ಇತಿಹಾಸ ಸಿಕ್ಕಿರುವಂತದ್ದು. ನಾವು ದೊಡ್ಡ ಮಟ್ಟದಲ್ಲಿ ಇದನ್ನ ಪ್ರಸ್ತಾಪ ಮಾಡೋಕೆ ನಾವು ಇತಿಹಾಸಕಾರರು ಅಲ್ಲ. ಯಾಕಂದ್ರೆ ನಮ್ಮ ಶಿರಾನಗರದ IBಯಲ್ಲಿ ಇರುವಂತಹ ಈ ಸಮಾಧಿ ಬಗ್ಗೆ ಒಂದಿಷ್ಟು ಮಾಹಿತಿಗೋಸ್ಕರ ನಾವೊಂದು ವಿಡಿಯೋ ಮಾಡ್ತಿರೋದು ಉದ್ದೇಶ. ನೋಡಿ, ಈಗ ಲೆಫ್ಟಿನೆಂಟ್ ಫರ್ಗೂಸನ್ ಅನ್ನೋ ಒಂದು ಬ್ರಿಟಿಷ್ ಇರ್ತಾನೆ. ಅವರ ಒಂದು ಧರ್ಮಪತ್ನಿಯವರು ಆ ಒಂದು ದುಃಖಿತ ಪತಿ ತನ್ನ ಪತ್ನಿ ಸತ್ತಾಗ ಒಂದು ಈ ಶಿರಾ IBಯಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಸಮಾಧಿ. ಇದರಲ್ಲಿ ನೋಡ್ಬೋದು ನೀವು, ಆಂಗ್ಲ ಭಾಷೆಯಲ್ಲಿ ಎಲ್ಲಾನು ಕೂಡ ಇದೆ. ಈ ಒಂದು ರಾಣಿಯ ಹೆಸರು ಎಲಿನ್ ಅಂತ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸಾಕಷ್ಟು ಮಾಹಿತಿಗಳು ಈ ಒಂದು ಸಮಾಧಿಯಲ್ಲಿ ಇದೆ, ನೋಡ್ಬೋದು. ಈ ಕಲ್ಲು ಕೂಡ ಬ್ರಿಟಿಷ್ ಕಾಲದಲ್ಲಿ ಹಾಗೆ ಏನು ಅವಾಗ ಬಳಸ್ತಾ ಇದ್ರು. ನೋಡಿ, ಇಲ್ಲೊಂದು ಡಿಸೈನ್ ಬೇರೆ ಕಾಣಿಸ್ತಾ ಇದೆ, ಅದು ಕೂಡ ಬ್ರಿಟಿಷರು ಮಾಡುವಂತ ಶೈಲಿಯಲ್ಲೇ ಇದ್ದದ್ದು. ಸೊ ಇದ್ರ ಇತಿಹಾಸ ನಾವು ಮೆಲ್ಕ್ ಹಾಕ್ತಾ ಹೋದ್ರೆ 1846ರಲ್ಲಿ ಈಕೆ 16ನೇ ವಯಸ್ಸಿನಲ್ಲಿ ಯಾವುದೋ ಒಂದು ಶಿರಾನಗರದ ಬಂಗ್ಲೆಯಲ್ಲಿ ವಾಸ ಮಾಡ್ಬೇಕಾದ್ರೆ, ಅಂದ್ರೆ ಏನೋ ಪ್ರವಾಸಕ್ಕೆ ಬಂದಿರ್ತಾರೋ ಅಥವಾ ಬೇರೆ ಏನು ಉದ್ದೇಶಕ್ಕೆ ಬಂದಿರ್ತಾರೋ ಅದ್ರ ಬಗ್ಗೆ ಇಲ್ಲಿ ಪ್ರಸ್ತಾಪ ಇಲ್ಲ. 1846ರಲ್ಲಿ 16ನೇ ವಯಸ್ಸು ಈಕೆಗೆ. ಸೊ ಶಿರಾನಗರದ ಒಂದು ಬಂಗ್ಲೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರು ಮೃತಪಡ್ತಾರೆ. ಸೊ ಆಗ ಈಕೆಯ ಪತ್ನಿ ಅಂದ್ರೆ ಫರ್ಗೂಸನ್ ಅನ್ನೋನು ಈ ಒಂದು ಎಲಿನ್ ಅನ್ನೋ ಒಂದು ಪ್ರೀತಿಯ ಪತ್ನಿಯ ದುಃಖಿತ ಮನಸ್ಥಿತಿಯಲ್ಲಿ ಇರ್ತಾನೆ. ಅವಾಗ ಈ ಒಂದು 16ನೇ ವರ್ಷದಲ್ಲಿ ಈಕೆ ಸತ್ತೋಗ್ತಾಳೆ ಅಂತ ಒಂದು ದುಃಖದಲ್ಲಿ ಇದ್ದಾನೆ. ಆ ಒಂದು ನೆನಪಿಗಾಗಿ ಇಷ್ಟೊಂದು ಅದ್ಭುತವಾದಂತಹ ಶೈಲಿಯಲ್ಲಿ ಒಂದು ಸಮಾಧಿ ನಿರ್ಮಾಣ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು, IBಯಲ್ಲಿ ಇರೋಂತಹ ಏನು ಕೆಲಸ ಮಾಡುವಂತವ್ರು ಇದ್ದಾರೆ. ಸೊ ಅವರು ಇದನ್ನ ಗಮನದಲ್ಲಿ ಇಟ್ಕೊಂಡು ಪ್ರತಿ ದಿವಸನೂ ಕೂಡ ಇಲ್ಲಿ ಒಂದು ಕ್ಲೀನ್ ಮಾಡುವಂತ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಇದೆಲ್ಲ ಚೆನ್ನಾಗಿರುವಂತದ್ದು ವಾತಾವರಣ ನೋಡ್ಬೋದು. ಯಾವ ತರ ಇಲ್ಲಿ ಕಾಂಪೌಂಡ್ ಇದೆ, ಸೊ ಅದ್ರ ಮಧ್ಯೆ ಒಂದು ಸಮಾಧಿ ಇದೆ. 4 ಕಾಂಪೌಂಡ್ ಮಧ್ಯೆ ಒಂದು ಸಮಾಧಿ, ಇಲ್ಲಿ ಓಡಾಡೋಕೆ ಜಾಗ. ಅದೇ ರೀತಿ ನೋಡಿ, ಈ ಒಂದು ಗೋಪುರದ ತರ ಮಾಡಿದ್ದಾರೆ ಆಗ್ಲೇನೆ, ಅಂದ್ರೆ ಸ್ಪಾಟ್ ಅಲ್ಲೇ ಕೆತ್ತನೆ ಮಾಡಿ ಡೆಕೋರೇಷನ್ ಮಾಡ್ತಾರಲ್ಲ ಆ ತರ ಇದೆ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ನಾವು ದೊಡ್ಡ ಮಟ್ಟದ ಇತಿಹಾಸಕಾರರಲ್ಲ, ಮತ್ತೆ ಹೇಳ್ತೀವಿ. ಇದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಬಹಳಷ್ಟು ಹಿರಿಯರು, ಇತಿಹಾಸ ತಜ್ಞರು ನಮ್ಮ ಊರಲ್ಲಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಅವರು ಈ ಜಾಗಕ್ಕೆ ಭೇಟಿ ಕೊಟ್ಟು ಈ ಸಮಾಧಿ ಯಾರ್ದು, ಯಾವಾಗ ಬಂತು, ಯಾಕೆ ಬಂತು, ಶಿರಾನಗರದ ಪ್ರವಾಸಿ ಮಂದಿರದಲ್ಲೇ ಈ ಸಮಾಧಿ ಯಾಕಿದೆ ಅನ್ನೋದು ಒಂದು ಸರ್ಚ್ ಮಾಡ್ಲಿ. ಇದ್ರದ್ದು ಇತಿಹಾಸ ಮೆಲುಕು ಹಾಕಿ ನಮ್ಮ ಶಿರಾ ಜನತೆಗೆ, ನಮ್ಮ ತುಮಕೂರು ಜಿಲ್ಲೆಗೆ ತಿಳಿಸ್ಲಿ ಅನ್ನೋ ಒಂದು ಮಾಹಿತಿಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತೀನಿ, ನಾನು ಇತಿಹಾಸ ತಜ್ಞ ಅಲ್ಲ. ಇದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಇದಕ್ಕೆ ಸಂಬಂಧಪಟ್ಟ ಇತಿಹಾಸ ತಜ್ಞರು ಇದ್ರ ಬಗ್ಗೆ ಸರ್ಚ್ ಮಾಡಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ. ಇಂತಹ ಸಾಕಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನೋಡ್ತಾ ಇರಿ ಶಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.